ಫೆಬ್ರವರಿ 24. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಕಷ್ಟದ ಸಮಯಗಳಲ್ಲೂ ಪ್ರಾರ್ಥಿಸುವುದು. ಗ್ಲೆನ್ ಪಾಕಿಯಾಮ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆಗಳು 61. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನು ನನಗೆ ಶರಣನೂ ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜೂ ಆಗಿದ್ದೀ. ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ಸೆಲಾ. ದೇವರೇ, ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದೀ. ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದೀ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಅವನ ಆಯುಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾಕಾಲವೂ ಸಿಂಹಾಸನಾರೂಢನಾಗಿರಲಿ. ನಿನ್ನ ಪ್ರೇಮ ಸತ್ಯತೆಗಳು ಅವನ ಬೆಂಗಾವಲಾಗಿರಲಿ. ಹೀಗಾದರೆ ನಾನು ಪ್ರತಿದಿನವೂ ನನ್ನ ಹರಕೆಗಳನ್ನು ಸಲ್ಲಿಸುವವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುತ್ತಿರುವೆನು. ಮುಖ್ಯ ವಚನ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ಕೀರ್ತನೆ 61 ವಚನ 2. ತಾನು ಬಾಲಕರನ್ನು ದತ್ತು ತೆಗೆದುಕೊಂಡ ರಷ್ಯಾದ ಅನಾಥಾಶ್ರಮದಲ್ಲಿ ಮಡುಗಟ್ಟಿದ್ದ ಭಯಾನಕ ಮೌನವನ್ನು ಗಮನಿಸಿದ ದೈವಶಾಸ್ತ್ರಜ್ಞ ಮತ್ತು ಲೇಖಕನಾದ ರಸಲ್ ಮೂರ್ ಹೀಗೆಂದು ವಿವರಿಸುತ್ತಾರೆ. ಈ ಮೌನಕ್ಕೆ ಕಾರಣವನ್ನು ಕೇಳಿದಾಗ ಅಲ್ಲಿರುವ ಮಕ್ಕಳು ಅಳುವುದನ್ನೇ ನಿಲ್ಲಿಸಿದ್ದಾರೆ, ಏಕೆಂದರೆ ಅವರ ಅಳುವಿಗೆ ಯಾರೂ ಪ್ರತಿಕ್ರಿಯಿಸುವುದಿಲ್ಲ ಅಥವಾ ತಮ್ಮ ಕರೆಗೆ ಯಾರೂ ಓಗೊಡುವುದಿಲ್ಲ ಎಂಬ ವಾಸ್ತವವನ್ನು ಅವರು ಕಂಡುಕೊಂಡ ಕಾರಣಕ್ಕಾಗಿ ಅಳುವುದನ್ನು ನಿಲ್ಲಿಸಿದ್ದಾರೆ. ನಾವು ಕಷ್ಟದ ಸಂದರ್ಭಗಳನ್ನು ಹಾದು ಹೋಗುವಾಗ ನಮ್ಮನ್ನು ಸಹ ಯಾರೂ ಗಮನಿಸುವುದಿಲ್ಲವೆಂಬ ಕೊರಗನ್ನು ಅನುಭವಿಸುತ್ತೇವೆ. ಇನ್ನೂ ದುಃಖಕರವೆಂದರೆ ದೇವರು ಸಹ ನಮ್ಮ ಕೂಗನ್ನು ಆಲಿಸುವುದಿಲ್ಲ ಅಥವಾ ನಮ್ಮ ಕಣ್ಣೀರನ್ನು ನೋಡುವುದಿಲ್ಲ ಎಂಬ ಭಾವನೆ ಬರುತ್ತದೆ. ಆದರೆ ಆತನು ಆಲಿಸುತ್ತಾನೆ. ಅದಕ್ಕಾಗಿಯೇ ಕೀರ್ತನೆಗಳ ಪುಸ್ತಕದಲ್ಲಿ ಕಂಡಂತೆ ನಮಗೂ ಸಹ ದೀನ ಮನವಿಯ ಮತ್ತು ಪ್ರತಿಭಟನೆಯ ಭಾಷೆಯೊಂದು ಬೇಕಾಗುತ್ತದೆ. ಕೀರ್ತನೆಗಾರರು ದೇವರ ಸಹಾಯಕ್ಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ತಮ್ಮ ಪರಿಸ್ಥಿತಿಯನ್ನೂ ಸಹ ಪ್ರತಿಭಟಿಸುತ್ತಾರೆ. ಕೀರ್ತನೆ 61ರಲ್ಲಿ ದಾವೀದನು ತನ್ನ ಮನವಿಯನ್ನು ಮತ್ತು ತನ್ನ ಪ್ರತಿಭಟನೆಯನ್ನು ಸೃಷ್ಟಿಕರ್ತನ ಮುಂದೆ ಹೀಗೆಂದು ಪ್ರಸ್ತಾಪಿಸುತ್ತಾನೆ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ದಾವೀದನು ದೇವರನ್ನು ಕೂಗಿ ಮೊರೆಯಿಡುತ್ತಾನೆ, ಏಕೆಂದರೆ ಆತನೊಬ್ಬನೇ ತನ್ನ ಶರಣನೂ ಮತ್ತು ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿರುವನೆಂದು ಆಳವಾಗಿ ನಂಬಿದ್ದನು. ಕೀರ್ತನೆಗಳಲ್ಲಿ ಕಾಣಬರುವ ಮನವಿ ಮತ್ತು ಪ್ರತಿಭಟನೆಗಳ ಮೂಲಕ ಪ್ರಾರ್ಥಿಸುವುದೆಂದರೆ ವಾಸ್ತವವಾಗಿ ದೇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವುದಾಗಿದೆ ಮತ್ತು ಆತನ ಒಳ್ಳೆಯತನಕ್ಕೆ ಮತ್ತು ನಿಷ್ಠೆಗೆ ಮನವಿಯನ್ನು ಸಲ್ಲಿಸುವುದಾಗಿದೆ ಎಂದು ಹೇಳಬಹುದು. ಅವುಗಳು ದೇವರೊಂದಿಗೆ ನಾವು ಅನುಭವಿಸುವ ಆತ್ಮೀಯ ಸಂಬಂಧದ ಪುರಾವೆಗಳಾಗಿವೆ. ಕಷ್ಟದ ಸಂದರ್ಭಗಳಲ್ಲಿ ಆತನು ನಮ್ಮನ್ನು ಆರೈಕೆ ಮಾಡುವುದಿಲ್ಲ ಎಂಬ ಸುಳ್ಳನ್ನೇ ನಂಬುವ ಶೋಧನೆಗೆ ನಾವೆಲ್ಲರೂ ಒಳಗಾಗುತ್ತೇವೆ. ಆದರೆ ಆತನು ಹಾಗಲ್ಲ. ಆತನು ನಮ್ಮನ್ನು ಎಂದಿಗೂ ಆಲಿಸಿ ಸದಾಕಾಲ ನಮ್ಮೊಂದಿಗೆ ಇರುತ್ತಾನೆ. ನಿನ್ನ ಅತ್ಯಂತ ಹತಾಶೆಯ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾನೆ ಎಂಬ ಸತ್ಯದಿಂದ ನಿನಗೆ ಹೇಗೆ
ಪ್ರೋತ್ಸಾಹ ಲಭಿಸುತ್ತದೆ. ಇಂದು ನೀನು ಯಾವ ಮನವಿಯನ್ನು ಮತ್ತು ಪ್ರತಿಭಟನೆಗಳನ್ನು ಆತನೊಂದಿಗೆ ಹಂಚಿಕೊಳ್ಳುವೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಯೇಸುವೇ, ನನ್ನ ದೀನ ಕೋರಿಕೆಗಳನ್ನು, ನನ್ನ ಪ್ರತಿಭಟನೆಗಳನ್ನು ಮತ್ತು ನನ್ನ ಎಲ್ಲ ಹೊಗಳಿಕೆಗಳನ್ನು ನಿನಗೆ ಸಮರ್ಪಿಸಲು ಸಹಾಯ ಮಾಡು. ಆಮೇನ್.